Hello everybody, welcome to Samarth Bharat YouTube channel. So ನಾನು ಸುಮನಾ ಬಿ. ಸೊ ಮುಂಬರುವ ತಿಂಗಳುಗಳಲ್ಲಿ ಏನು ನೀವೆಲ್ಲ PSI ಪರೀಕ್ಷೆಯನ್ನು ಎದುರಿಸಲಿಕ್ಕಿದ್ದೀರಾ. ಸೊ ಅಂತ ನಮ್ಮ ಆಸ್ಪಿರೆಂಟ್ಸ್ ಅಥವಾ ಸ್ಟೂಡೆಂಟ್ಸ್ಗಳಿಗೆ ಇವತ್ತಿನ ಒಂದು ವಿಶೇಷ ತರಗತಿ. ಸೊ ಇವತ್ತಿನ ಪರೀಕ್ಷೆಯಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ PSI ಪರೀಕ್ಷೆಗಳು ಅಂತ ಹೇಳಿದರೆ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಯಲ್ಲಿ ನಿಗದಿತವಾದ ಎರಡು ಪೇಪರ್ಗಳಲ್ಲಿ ಒಂದು ವಿಶೇಷವಾಗಿರುವಂಥ ಆಯಾಮದಲ್ಲಿ ನೀವೆಲ್ಲ ಪ್ರಿಪರೇಷನ್ ಮಾಡ್ಕೊಬೇಕು. ಯಾಕಂದರೆ ಫಸ್ಟ್ ಪೇಪರಲ್ಲಿ ನಿಮಗೆ ಪ್ರಬಂಧ ಇರ್ತದೆ, ಪ್ರೆಸಿ ರೈಟಿಂಗ್ ಇರ್ತದೆ, ಟ್ರಾನ್ಸ್ಲೇಷನ್ ಇರ್ತದೆ. ಸೊ ಅದಕ್ಕೆ ಒಂದು ಕೊಂಚ ಬೇರೆ ರೀತಿಯ ಒಂದು ಪ್ರಿಪರೇಷನ್ ಆದರೆ, ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು GKಗೆ ಸಂಬಂಧಿಸಿದಾಗಿ ಕೂಡ ಒಂದು ಪೇಪರ್ ಬಿ ಅಂದರೆ ಪ್ರಶ್ನೆ ಪತ್ರಿಕೆ ಎರಡಿದೆ. ಸೊ ಹಾಗಾಗಿ ಇದರ ಒಂದು ಓವರಾಲ್ ಆಗಿರುವಂಥ ಪ್ರಿಪರೇಷನ್ಗೆ ಸಂಬಂಧಿಸಿದಾಗಿ ಹಾಗೂ ಪ್ರಬಂಧಕ್ಕೆ ನಾನು ನೋಡಿದ ಹಾಗೆ ಪೇಪರ್ 1ಅಲ್ಲಿ 20 ಅಂಕಗಳಿದೆ ಔಟ್ ಆಫ್ 50. ಸೊ ಇಟ್ ಕ್ಯಾರೀಸ್ ಕ್ವೈಟ್ ಅ ಲಾಟ್. ಸೊ ಹಾಗಾಗಿ ಇವತ್ತು ನಾನೊಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೇನೆ. PSI ಪರೀಕ್ಷೆಗೆ ಸಂಬಂಧಿಸಿದಾಗೆ ನಗದು ರಹಿತ ಆರ್ಥಿಕತೆ, ಕ್ಯಾಶ್ಲೆಸ್ ಇಕಾನಮಿ, ಇದು ಭವಿಷ್ಯ ಭಾರತದ ನಿರೀಕ್ಷೆಗಳು ಅಂತ ಹೇಳುವಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ಯಾವ ರೀತಿಯಾಗಿ ನಾವು ಒಂದು ಉತ್ತಮ ರೀತಿಯಲ್ಲಿ ಒಂದು ವೈಬ್ರೆಂಟ್ ಆಗಿರುವಂತಹ ಒಂದು ಪ್ರಬಂಧವನ್ನು ನಾವು ಸಿದ್ಧಪಡಿಸ್ಬೋದು, ಸ್ಪೆಷಲಿ ನಮ್ಮ PSI ಪರೀಕ್ಷೆಗಳಿಗೆ ಅಂತ ಹೇಳಿಬಿಟ್ಟು ಆ ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾನು ಇವತ್ತಿನ ತರಗತಿಯನ್ನು ನಾನು ಪ್ರೆಸೆಂಟಿಂಗ್ ಇಟ್. ಸೊ 600 ಪದಗಳು ಎಂಬುದು ನಿಮ್ಮ ಲಿಮಿಟೇಷನ್ಸ್. ಸೊ ಬಿಫೋರ್ ಐ ಸ್ಟಾರ್ಟ್ ದ ಕ್ಲಾಸ್ ನಾನು ಏನು ಹೇಳೋದು ಇಷ್ಟಪಡ್ತೇನೆ ಅಂತ ಹೇಳಿದರೆ, ನೀವು ಏನೇ ಮಾಡಬೇಕು, ಈಗ ಒಂದು ಮನೆ ಕಟ್ಟುವಾಗಲೂ ಕೂಡ ಅಷ್ಟೇ, ನಿಮಗೊಂದು ಅಷ್ಟು ರೀತಿಯ ಒಂದು ಬಜೆಟ್ ಇರ್ತದೆ, ಅದಕ್ಕೆ ಪೂರಕವಾಗಿ ಒಂದು ಪ್ಲ್ಯಾನ್ ಮಾಡ್ತಾ ಆನಂತರ ಸ್ಟ್ರಕ್ಚರಲ್ ಪ್ಲಾನಿಂಗ್ ಕೂಡ ಒಂದಷ್ಟು ಭೂಮಿಯ ಒಳಗೆ ಯಾವ ರೀತಿಯಾಗಿ ನಿಮ್ಮ ಮನೆ ಅಂದವಾಗಿ ಒಂದು ಬರಬೇಕು, ಮುಂದೆ ನಿರ್ಮಾಣಗೊಳ್ಬೇಕು ಅಂತ ಹೇಳುವಂಥ ಒಂದು ಪ್ಲ್ಯಾನಿಂಗ್ ಡೆಫಿನೆಟ್ ಆಗಿ ಬೇಕಾಗ್ತದೆ, ಹೌದಾ ಅಲ್ವಾ? ಸೊ ಅದೇ ರೀತಿ ಪ್ರಬಂಧ ಎಂಬುದು ಅದಕ್ಕೊಂದು ಸಣ್ಣ ರೀತಿಯ ಒಂದು ಪ್ಲ್ಯಾನಿಂಗ್ ಅಂತೂ ಬೇಕೇ ಬೇಕು. ನೀವು ಟೈಟಲ್ ನೋಡಿದ ಕೂಡಲೇ ಒಮ್ಮಿಂದೊಮ್ಮೆಲೆ ಸ್ಟಾರ್ಟ್ ಮಾಡುವುದಲ್ಲ. ಸೊ ಅದಕ್ಕೆ ಸಂಬಂಧಿಸಿದ ಕೆಲವು ಟಿಪ್ಸನ್ನು ನಾನು ಇವತ್ತಿನ ಈ ಸೆಷನಲ್ಲಿ ನಾನು ಕೊಡಲಿಕ್ಕಿದ್ದೇನೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ದ ಟಾಪಿಕ್ ನಾನು ಆಗಲೇ ಹೇಳಿದ ಹಾಗೆ ನಗದು ರಹಿತ ಆರ್ಥಿಕತೆ. ಸೊ ನಾವೆಲ್ಲ ಇದನ್ನು ಫೇಸ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ, ಹೌದಾ ಅಲ್ವಾ? ಕ್ಯಾಶ್ಲೆಸ್ ಇಕಾನಮಿ, ಅದೇ ರೀತಿ ಆನ್ಲೈನ್ ಬ್ಯಾಂಕಿಂಗ್ ಸಿಸ್ಟಮ್ಸ್ ಇರ್ಬೋದು. ಸೊ ಕ್ಯಾಶ್ಲೆಸ್ ಇಕಾನಮಿಯನ್ನು ಫೋಕಸ್ ಮಾಡಿ ಭಾರತದ ನಿರೀಕ್ಷೆಗಳು ಅಥವಾ ಭವಿಷ್ಯ ಭಾರತದ ನಿರೀಕ್ಷೆಗಳು ಅಂತ ಹೇಳುವಾಗ ಈ ಪ್ರಬಂಧದ ರಚನೆಗೆ ಸಂಬಂಧಿಸಿದಾಗೆ ಆಗಲೇ ನಾನು ಹೇಳಿದಾಗೆ ಒಂದು ಪ್ಲಾನಿಂಗ್ ಬೇಕಾಗ್ತದೆ. ಇನ್ನೊಂದು, ಬಿಫೋರ್ ಯು ಸ್ಟಾರ್ಟ್ ರೈಟಿಂಗ್, ನೀವು ಪ್ರಬಂಧವನ್ನು ಬರೆಯುವ ಮುನ್ನ ನೀವೊಂದು ಸಣ್ಣ ರೀತಿಯ ಒಂದು ಸ್ಕೆಚನ್ನು ಹಾಕ್ಕೊಬೇಕು. ಅಂದರೆ ಯಾವ ರೀತಿಯಾಗಿ ನಿಮ್ಮ ಸಬ್ ಪಾಯಿಂಟ್ಸ್ಗಳು, ನಿಮ್ಮ ಮೇನ್ ಪಾಯಿಂಟ್ಸ್ಗಳು ಬರಬೇಕು. ಸೊ ಪ್ರಬಂಧ ಅಂತ ಹೇಳುವಾಗ ನಿಮಗೆಲ್ಲ ಗೊತ್ತಿದೆ, ಒಂದು ಪೀಠಿಕೆ ಬರ್ತದೆ, ಬಾಡಿ ಆಫ್ ದ ಅಂದರೆ ಆ ಪ್ರಬಂಧಕ್ಕೆ ಸಂಬಂಧಿಸಿದ ಒಂದು ರೀತಿಯ ಅಂಶಗಳು ಅಂದರೆ ಮೇನ್ ಪಾಯಿಂಟ್ಸ್ಗಳು ಅಲ್ಲಿ ಬರ್ತದೆ, ಕೊನೆಯದಾಗಿ ಉಪಸಂಹಾರ ಅಥವಾ ಕನ್ಕ್ಲೂಷನ್ ಅಂತ ಹೇಳುವಂಥದ್ದು. ಸೊ ಅದರ ಒಳಗೆ ಕೂಡ ಬಹಳಷ್ಟು ವಿಭಿನ್ನವಾಗಿ ನಿಮ್ಮ ಪ್ರಬಂಧ ತೋರ್ಪಡಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ಡೂ ಅ ಸ್ಮಾಲ್ ಪ್ಲಾನಿಂಗ್. ಸೊ ದಿಸ್ ಇಸ್ ಹೌ ಇಟ್ ಗೋಸ್. ಸೊ ನಾನು ಈ ಟಾಪಿಕ್ ಮೇಲೆ ಆಧಾರದಲ್ಲಿ ಈ ಕೆಳಕಂಡ ಒಂದು ಪ್ಲ್ಯಾನಿಂಗನ್ನು ನಾನು ರಚಿಸಿದ್ದೇನೆ ಸಿಂಪಲ್ ಆಗಿ. ಇದಕ್ಕಿಂತ ಭಿನ್ನವಾಗಿ ಕೂಡ ನಿಮ್ದು ಇರ್ಬೋದು. ದಿಸ್ ಇಸ್ ಜಸ್ಟ್ ಅ ಸ್ಮಾಲ್ ಪ್ಲ್ಯಾನ್. ಸೊ ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಇಂಟ್ರೊಡಕ್ಷನ್, ಮುನ್ನುಡಿ, ಪೀಠಿಕೆ ಅಂತ ಹೇಳುವಂಥದ್ದು. ಸೊ ಪೀಠಿಕೆ ಅಂತ ಹೇಳುವಾಗ ನೀವು ಫಸ್ಟ್ ಆ್ಯಂಡ್ ದ ಫಾರ್ಮೋಸ್ಟ್ ಆ ಪ್ರಬಂಧಕ್ಕೆ ಸಂಬಂಧಿಸಿದ ಆ ಮುಖ್ಯ ಪರಿಕಲ್ಪನೆ ಏನಿದೆ ಅದರ ಒಂದು ಇಂಟ್ರೊಡಕ್ಷನನ್ನು ನೀವು ಮಾಡಬೇಕಾಗ್ತದೆ. ಸೊ ಹೇಗೆ ಮಾಡಬೇಕಾಗ್ತದೆ? ನಗದು ರಹಿತ ಆರ್ಥಿಕತೆ ಏನು ಅಂತ ಹೇಳುವಂಥ ಒಂದು ವ್ಯಾಖ್ಯಾನವನ್ನು ನೀವು ಕೊಡಬೇಕಾಗ್ತದೆ, ಅಥವಾ ಇನ್ಯಾವುದಾದ್ರೂ ಪ್ರಸಿದ್ಧ ಜನರ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಒಂದು ಹೇಳಿಕೆಯ ಮೂಲಕ ಅಥವಾ ಕೋಟ್ಸ್ನ ಮೂಲಕ ನೀವು ಅದನ್ನು ಪ್ರಾರಂಭ ಮಾಡ್ಬೋದು. ಓಕೆ. ಸೊ ಇಂಟ್ರೊಡಕ್ಷನ್ ಅಥವಾ ಪೀಠಿಕೆಯಲ್ಲಿ ನೀವು ಈ ಅಂಶಗಳನ್ನು ಒಳಪಟ್ಟು ಆ ನಂತರ ನಿಮ್ಮ ಪ್ರಬಂಧದ ಮುಂದಿನ ಹಾದಿಗೆ ನೀವು ಹೋಗಬೇಕಾಗ್ತದೆ. ಸೊ ದಿಸ್ ಶುಡ್ ಬಿ ಇನ್ ದ ಇಂಟ್ರೊಡಕ್ಷನ್. ಸೊ ಅದು ಹೇಗೆ ಎಂಬುದನ್ನು ನಾನು ಮುಂದಿನ ಸ್ಲೈಡ್ಗಳಲ್ಲಿ ತೋರಿಸ್ತೇನೆ. ಸೊ ಇಂಟ್ರೊಡಕ್ಷನ್ ನಾನು ಆಗಲೇ ಹೇಳಿದಾಗೆ ಪ್ಲೀಸ್ ಸ್ಟಿಕ್ ಆನ್ ಟು ದ ಡೆಫಿನಿಷನ್ಸ್. ಆ ಕಾನ್ಸೆಪ್ಟಿಗಿರುವಂಥ ಪರಿಕಲ್ಪನೆಯ ಒಂದು ಕ್ಲಾರಿಟಿ ಏನಿದೆ, ವ್ಯಾಖ್ಯಾನ ಏನಿದೆ, ಅದನ್ನು ನೀವು ಇಲ್ಲಿ ಸ್ವಲ್ಪ ಡಿಸ್ಕ್ರೈಬ್ ಮಾಡಬೇಕಾಗ್ತದೆ. ಓಕೆ. ಎರಡನೇದಾಗಿ ಉಪಬಿಂದುಗಳು ಅಂತ ಹೇಳುವಂಥದ್ದು, ದ ಬಾಡಿ ಆಫ್ ದ ಪ್ರಬಂಧ ಅಥವಾ ಆ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದ ಮುಖ್ಯ ಅಂಶಗಳು. ಇದನ್ನು ನೀವು ಉಪಬಿಂದುಗಳು, ಯಾಕಂದರೆ ಪ್ರಬಂಧ ಅಂತ ಹೇಳುವಾಗ ಇಲ್ಲಿ ಬಹಳಷ್ಟು ವಿಸ್ತಾರವಾಗಿ ನಿಮಗೆ ಬರೀಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ. ಅಟ್ಲೀಸ್ಟ್ ವಿದಿನ್ 2 pages ಯು ಹ್ಯಾವ್ ಟು ಫಿನಿಶ್, ಯಾಕಂದರೆ ಅದು 600 ವರ್ಡ್ಸ್ ಮಾತ್ರ ಇರುವಂಥದ್ದು. ಸೊ ಹಾಗಾಗಿ ಉಪಬಿಂದುಗಳಲ್ಲಿ ಏನೆಲ್ಲ ನೀವು ಆ್ಯಡ್ ಮಾಡ್ಕೊಬಹುದು. ಒಂದು, ನಗದು ರಹಿತ ಆರ್ಥಿಕತೆಯಲ್ಲಿ ಭಾರತದ ಪ್ರಸ್ತುತ ಸ್ಥಾನಮಾನ ಏನು ಮಾಡ್ತಾ ಇದೆ ಭಾರತ, ನಗದು ರಹಿತ ಆರ್ಥಿಕತೆಗೆ ಹೋಗಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಯಲ್ಲಿ ಭಾರತ ಏನೆಲ್ಲ ಕ್ರಮ ಕೈಗೊಂಡಿದೆ ಅಂತ ಕೊಂಚವಾಗಿ ಒಂದು ಕೊಡಬೇಕಾಗ್ತದೆ. ಎರಡನೇದು, ಈ ನಗದು ರಹಿತ ಆರ್ಥಿಕತೆಯಿಂದ ನಮ್ಮ ಸಮಾಜಕ್ಕೆ ಆಗುವಂಥ ಅನುಕೂಲತೆಗಳು ಏನು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಕ್ಯಾಶ್ಲೆಸ್ ಇಕಾನಮಿ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ. ನೆಕ್ಸ್ಟ್, ನಗದು ರಹಿತ ಆರ್ಥಿಕತೆಯ ಅನಾನುಕೂಲತೆಗಳು.
ಇಷ್ಟನ್ನು ನೀವು ಒಂದು ವೇಳೆ ಉಪಬಿಂದುಗಳಲ್ಲಿ ಒಂದು ಹೈಲೈಟ್ ಮಾಡಿದರೆ, ಆ ನಂತರ ಉಪಸಂಹಾರದಲ್ಲಿ ಭವಿಷ್ಯ ಭಾರತದ ನಿರೀಕ್ಷೆಗಳ ಒಂದು ಆಸ್ಪೆಕ್ಟ್ ಅನ್ನು ಇಟ್ಟುಕೊಂಡು ನೀವಲ್ಲಿ ಕನ್ಕ್ಲೂಷನ್ ಅನ್ನು ಮಾಡ್ಕೊಬಹುದು. ಇಸ್ ಇಟ್ ಕ್ಲಿಯರ್? ಸೊ ಇದು ನಾನು ಒಂದು ರೂಪುರೇಷೆಯನ್ನು ತಯಾರಿಸಿದಂಥ ಒಂದು ಫ್ರೇಮ್ ವರ್ಕ್. ಸೊ ಹೇಗೆ ಬರಿಬಹುದು ಅಂತ ಹೇಳಿಬಿಟ್ಟು ಇದೇ ಮಾದರಿಯಲ್ಲಿ ನೀವು ಇದನ್ನೇ ಬರಿಬೇಕಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಇನ್ ದಿಸ್ ಪ್ಯಾಟರ್ನ್ ಇಫ್ ಯು ಗೋ ಅಹೆಡ್, ಐ ಥಿಂಕ್ ಸೊ ಯೋರ್ ಕಾಂಪೋಸಿಷನ್ ಆರ್ ಯೋರ್ ಪ್ರಬಂಧ ಏನಿದೆ, ಇಟ್ ವಿಲ್ ಕಮ್ ಔಟ್ ವೆರಿ ನೈಸ್. ಸೊ ಈಗ ಮುನ್ನುಡಿ ಅಂತ ಹೇಳೋದು ಆಗಲೇ ನಾನು ನಿಮಗೆ ಹೇಳಿದಾಗೆ ಶ್ರೇಷ್ಠ ವ್ಯಕ್ತಿಗಳ ಅವರ ಹೇಳಿಕೆಗಳು ಕ್ಯಾಶ್ಲೆಸ್ ಇಕಾನಮಿಗೆ ಸಂಬಂಧಿಸಿದಾಗೆ ಯಾವ್ಯಾವುದೋ ಒಂದು ರೀತಿಯ ನೀವು ಕೋರ್ಸನ್ನು ಅಲ್ಲಿ ಹಾಕುವುದಲ್ಲ. ಬೇಸಿಕ್ ಆಗಿ ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಗಣ್ಯ ವ್ಯಕ್ತಿಗಳು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅದರ ಉಲ್ಲೇಖ ನೀವು ಮಾಡಬಹುದು. ಫಾರ್ ಎಕ್ಸಾಂಪಲ್, ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇಫ್ ಆಲ್ ಆಫ್ ಅಸ್ ಸ್ಟಾರ್ಟ್ ಟ್ರಾನ್ಸಾಕ್ಟಿಂಗ್ ಥ್ರೂ ಆನ್ಲೈನ್ ಆ್ಯಂಡ್ ಮೊಬೈಲ್ ಬ್ಯಾಂಕಿಂಗ್, ಇಟ್ ವಿಲ್ ಬಿ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಇರಾಡಿಕೇಟಿಂಗ್ ಕರಪ್ಷನ್ ಆ್ಯಂಡ್ ಬ್ಲ್ಯಾಕ್ ಮನಿ ಫ್ರಮ್ ಅವರ್ ಕಂಟ್ರಿ. ಸೊ ಅವ್ರೇನು ಹೇಳ್ತಾರೆ ಅಂತ ಹೇಳಿದರೆ, ನಮ್ಮ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಎಲ್ಲರೂ ನಾವು ಕೂಡ ಈ ನಗದು ರಹಿತ ಆರ್ಥಿಕತೆಗೆ ನಾವು ಒತ್ತು ಕೊಟ್ಟು ಈ ಒಂದು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆಗೆ ಪೂರಕವಾಗಿ ನಾವೆಲ್ಲರೂ ಕೂಡ ಭಾಗಿಯಾದರೆ ಮುಂಬರುವ ದಿವಸಗಳಲ್ಲಿ ಭ್ರಷ್ಟಾಚಾರ ಇರ್ಬೋದು, ಕಪ್ಪು ಹಣದ ದಂಧೆ ಇರ್ಬೋದು, ಇಂಥದನ್ನೆಲ್ಲ ನಮಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ಕೋಟ್ ಅಥವಾ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕೂಡ ಬರೆದು ಕೂಡ ನೀವು ಪ್ರಾರಂಭ ಮಾಡ್ಬೋದು. ಓಕೆ, ಈಗ ನಾನಿಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿದರೆ, ಪೀಠಿಕೆಯಲ್ಲಿ ಅಂತಹ ಒಂದು ಕೋಟನ್ನು ನೀವು ಹೈಲೈಟ್ ಮಾಡಿ ನೋಡಿ. ನಗದು ಅಂತ ಹೇಳಿದರೆ ಅದೊಂದು ನೀರಿನಾಗಿ ವರ್ತಿಸುವಂಥ ಒಂದು ಅಂಶ, ಅದು ಸ್ಥಿತ್ಯಂತರವಾಗಿರುವುದಿಲ್ಲ, ಹೌದಾ ಅಲ್ವಾ? ಹಾಗೂ ಈ ನಗದು ಎಂಬುದು ಆರ್ಥಿಕತೆಯ ಒಂದು ಮೂಲಭೂತ ಅವಶ್ಯಕತೆಯಾಗಿದೆ. ಅಲ್ಲದೆ ನಗದು ಇಲ್ಲದೆ ಯಾವುದೇ ರೀತಿಯ ವಹಿವಾಟು ಮತ್ತು ವ್ಯಾಪಾರ ಮಾಡೋದು ಸವಾಲಾಗಿರ್ತದೆ. ಸರಿಸುಮಾರು 85% ಜಾಗತಿಕ ಪಾವತಿಗಳನ್ನು ಇನ್ನೂ ಕೂಡ ನಗದು ರೂಪದಲ್ಲೇ ಮಾಡಲಾಗ್ತದೆ. ಈಗ ಇದರ ಡೆಫಿನೇಷನ್ ಬರ್ತದೆ ನೋಡಿ. ನಗದು ರಹಿತ ಆರ್ಥಿಕತೆ ಅಂದರೆ ಏನು, ಅಲ್ಲಿ ನೀವು ಅಂಡರ್ಲೈನ್ ಮಾಡಬೇಕಾಗ್ತದೆ. ಒಂದು ಆರ್ಥಿಕತೆಯೊಳಗೆ ಅಥವಾ ಒಂದು ದೇಶದ ಆರ್ಥಿಕತೆಯೊಳಗೆ ನಗದಿನ ಹರಿವಿನ ಅಸ್ತಿತ್ವವೂ ಇಲ್ಲದೆ ಮತ್ತು ವಹಿವಾಟು ಮತ್ತು ವ್ಯಾಪಾರ ಉದ್ದೇಶಕ್ಕಾಗಿ ಕೇವಲ ಡಿಜಿಟಲ್ ಗೇಟ್ವೇಗಳನ್ನು ಮಾತ್ರ ಬಳಸುವ ಸಮಾಜದ ಆರ್ಥಿಕತೆಯನ್ನು ನಾವು ನಗದು ರಹಿತ ಆರ್ಥಿಕತೆ ಎಂದು ಕರೆಯುತ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ಇದು ಇಷ್ಟು ಮುನ್ನುಡಿಗೆ ಆಯಿತು. ಈಗ ಮುಂದೆ ಈ ನಗದು ರಹಿತ ಆರ್ಥಿಕತೆ ಸಂಬಂಧಿಸಿದಾಗೆ ಇನ್ನು ಕೆಲವು ವಿಚಾರಗಳು, ಅಂದರೆ ಮುನ್ನುಡಿಯಲ್ಲಿ, ಅಂದರೆ ಪೀಠಿಕೆಯಲ್ಲಿ ನಿಮ್ಗೆ ಏನೆಲ್ಲ ಕೊಡ್ಬೋದು ಅಂತ ಹೇಳಿದರೆ, ಈಗ ಸಾಮಾನ್ಯವಾಗಿ ನಾವು ಯಾವುದೆಲ್ಲ ರೂಪವನ್ನು ನಾವು ಆ ನಗದು ರಹಿತ ಆರ್ಥಿಕತೆಗೆ ಪೂರಕವಾಗಿ ನಾವೇನೆಲ್ಲ ವ್ಯವಸ್ಥೆಗಳಿಗೆ ಒಳಪಟ್ಟಿದ್ದೇವೆ. ಸೊ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಡೆಬಿಟ್ ಕಾರ್ಡ್ಗಳಿರ್ಬೋದು, ಕ್ರೆಡಿಟ್ ಕಾರ್ಡ್ಗಳಿರ್ಬೋದು, ಹಣದ ಟ್ರಾನ್ಸ್ಫರ್ ನೆಫ್ಟ್ನ ಮೂಲಕ ಇರ್ಬೋದು, ಇಂತಹ ನಗದು ವಹಿವಾಟುಗಳನ್ನು ನಾವು ನಗದು ರಹಿತ ವಹಿವಾಟಿಗೆ ಅದು ಅತ್ಯುತ್ತಮವಾಗಿರುವಂಥ ಉದಾಹರಣೆಗಳು ಅಂತ ಹೇಳ್ಬೋದು. ಅದಲ್ಲದೆ ನಾವು ಜಗತ್ತಿನ 4ನೇ ಅತಿ ದೊಡ್ಡ ನಗದು ಬಳಕೆದಾರರು. ನಗದು ರಹಿತ ಆರ್ಥಿಕತೆಯಿಂದ ಭಾರತವು ಅನಿಯಂತ್ರಿತ ಸಂಪತ್ತಿನ ಉತ್ಪಾದನೆಯನ್ನು ಹಾಗೂ ತೆರಿಗೆ ತಪ್ಪಿಸುವುದನ್ನು ಖಂಡಿತವಾಗಿ ನಿಯಂತ್ರಿಸಬಹುದು. ಇದು ಮುಂದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹಾಗೂ ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕವನ್ನೂ ಕೂಡ ಹೆಚ್ಚಿಸುತ್ತದೆ. ಸೊ ಇಷ್ಟು ಐಟಮ್ಸ್ಗಳು ಅಥವಾ ಇಷ್ಟು ಆಸ್ಪೆಕ್ಟ್ಸ್ಗಳು ನಿಮ್ಮ ಇಂಟ್ರೊಡಕ್ಷನಲ್ಲಿ ಬರಬೇಕು. ಸೊ ಇದು ಹೇಗೆ ನಿಮಗೆ ಹಾಕಬೇಕು ಅದು ನಿಮಗೆ ಬಿಟ್ಟದ್ದು. ಯು ಅಂಡರ್ಸ್ಟುಡ್? ಸೊ ಇಂಟ್ರೊಡಕ್ಷನಲ್ಲಿ ಒಂದು ವ್ಯಾಖ್ಯಾನ, ಕೆಲವು ಕೋಟ್ಸ್ಗಳು, ಮತ್ತು ಈಗ ಪ್ರಸಕ್ತ ನಾವು ಹೇಗೆಲ್ಲ ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೇವೆ ಎಂಬುದನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಈಗ ವೆನ್ ಇಟ್ ಕಮ್ಸ್ ಟು ದ ನೆಕ್ಸ್ಟ್, ಉಪಬಿಂದುಗಳಿಗೆ ಸಂಬಂಧಿಸಿದಾಗೆ ಹೌ ಕ್ಯಾನ್ ದ ಸಬ್ ಪಾಯಿಂಟ್ಸ್ ಬಿ ಎಲಾಬರೇಟೆಡ್. ಅಲ್ಲಿ ನಿಮಗೆ ಹಿಂದೆ ನಾನು ತೋರಿಸಿದ ಹಾಗೆ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ಡ್, ಇಲ್ಲಿ ಎ ನಮ್ಮದು ಪಾಯಿಂಟ್ ಮುಗಿಯಿತು ಇಂಟ್ರೊಡಕ್ಷನ್ಗೆ ಸಂಬಂಧಿಸಿದಾಗೆ. ಈಗ ಬಿ ಪಾಯಿಂಟನ್ನು ನಾವು ನೋಡಿದರೆ ಇಲ್ಲಿ ನೋಡ್ಬೋದು 3 ಪಾಯಿಂಟ್ಗಳನ್ನು ನಾವು ಹಾಕ್ಕೊಂಡಿದ್ದೇವೆ. ನಗದು ರಹಿತ ಆರ್ಥಿಕತೆಯಲ್ಲಿ ನಮ್ಮ ಭಾರತದ ಪ್ರಸ್ತುತ ಸ್ಥಾನ, ನಗದು ರಹಿತ ಆರ್ಥಿಕತೆಯ ಅನುಕೂಲತೆಗಳು, ನಗದು ರಹಿತ ಆರ್ಥಿಕತೆಯ ಅನಾನುಕೂಲತೆಗಳು. ಸೊ ಈ 3ಅನ್ನು ನಾವು ಬಿ ಯಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಇರ್ತೇವೆ. ಈಗ ನಗದು ರಹಿತ ಆರ್ಥಿಕತೆಯಲ್ಲಿ ಪ್ರಸ್ತುತ ಸ್ಥಾನ ಭಾರತೀಯ. ಸೊ ಭಾರತ ಸರ್ಕಾರವು ನಿರಂತರವಾಗಿ ನಗದು ರಹಿತ ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ. ಬ್ಯಾಂಕ್ ಖಾತೆ ತೆರೆಯುವುದರಿಂದ ಹಿಡಿದು ಬ್ಯಾಂಕಿಗೆ ನೇರ ಕ್ರೆಡಿಟ್ ವರ್ಗಾವಣೆ ಇತ್ಯಾದಿ, ಇದಕ್ಕೆ ಸರಿಸುಮಾರು 250 ದಶಲಕ್ಷ ಬ್ಯಾಂಕ್ ಖಾತೆಯನ್ನು ಕಳೆದ 2 ವರ್ಷಗಳಲ್ಲಿ ತೆರೆಯಲಾಗಿದೆ. ಕ್ರಮೇಣ ನಗದು ರಹಿತ ಆರ್ಥಿಕತೆಯತ್ತ ನಮ್ಮ ದಿಕ್ಕು ಬದಲಾಕೊಂಡು ಹೋಗ್ತದೆ. ನೋಟು ರದ್ದತಿ ಪ್ರಕ್ರಿಯೆಯು ಕೂಡ ಈ ಪ್ರಕ್ರಿಯೆಯನ್ನು ಬಹಳಷ್ಟು ಚುರುಕುಗೊಳಿಸಿದೆ ಅಥವಾ ಬಹಳಷ್ಟು ವೇಗಗೊಳಿಸಿದೆ ಅಂತ ಹೇಳಿ ಶಾರ್ಟ್ ಆಗಿ ನೀವಲ್ಲಿ ಡಿಸ್ಕ್ರಿಪ್ಷನ್ ಅನ್ನು ಕೊಡ್ಬೋದು. ನೆಕ್ಸ್ಟ್, ನಗದು ರಹಿತ ಆರ್ಥಿಕತೆಯ ಅನುಕೂಲತೆಗಳು ಏನು? ಇದು ನಾವು ತುಂಬನೇ ಪಾಯಿಂಟ್ ಪ್ರಕಾರವಾಗಿ ಹೈಲೈಟ್ ಮಾಡಿಕೊಂಡು ನಾನು ಮೇನ್ ಪಾಯಿಂಟ್ಸ್ ಅನ್ನಲ್ಲಿ ಹಾಕ್ಕೊಂಡಿದ್ದೇನೆ. ಒಂದೇನಂತ ಹೇಳಿದರೆ,
ಅಕೌಂಟಿಂಗ್ ಮತ್ತು ನಗದು ನಿರ್ವಹಣೆಗೆ ಸಂಬಂಧಿಸಿದ ವೆಚ್ಚ ಹೆಚ್ಚು, ಹಾಗಾಗಿ ನಗದು ರಹಿತ ಆರ್ಥಿಕತೆಯು ಅದನ್ನು ಕಡಿಮೆ ಮಾಡ್ತದೆ. ಯು ಅಂಡರ್ಸ್ಟುಡ್? ಇನ್ನೊಂದು ಭ್ರಷ್ಟಾಚಾರ ಇರ್ಬೋದು, ಹವಾಲಾ ವಹಿವಾಟು ಇರ್ಬೋದು, ಕಳ್ಳತನ ಪ್ರಕರಣಗಳಿಂದ ಇದು ಕಡಿಮೆ ಮಾಡ್ತದೆ. ಇನ್ನೊಂದು ವ್ಯವಸ್ಥೆಯಲ್ಲಿ ಇದು ಪಾರದರ್ಶಕತೆಯನ್ನು ಹೆಚ್ಚಿಸುವಂಥದ್ದು. ನಾಣ್ಯಗಳು ಮತ್ತು ಕಾಗದದ ನೋಟುಗಳ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಯಾಕಂದರೆ ಪ್ರಿಂಟಿಂಗ್ ಆಫ್ ಕಾಯಿನ್ಸ್ ಆ್ಯಂಡ್ ಪೇಪರ್ ನೋಟ್ಸ್ ಆಲ್ಸೋ ಅದು ತುಂಬಾ ವೆಚ್ಚ ತಗಲ್ತದೆ ಅಟ್ ಒನ್ ಟೈಮ್. ಸೊ ಹಾಗಾಗಿ ಕರೆನ್ಸಿ ಇದು ಮಾಡೋದಕ್ಕೂ ಕೂಡ ಬಹಳಷ್ಟು ವೆಚ್ಚ ತಗುಲೋದ್ರಿಂದ ಅದನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. ಆ ನಂತರ ವೆರಿ ಇಂಪಾರ್ಟೆಂಟ್ ಏನಂತ ಹೇಳಿದರೆ ವಹಿವಾಟಿನಿಂದ, ಈ ನಗದು ರಹಿತ ವಹಿವಾಟಿನಿಂದ ಪಡೆದ ದತ್ತಾಂಶ, ಯಾಕಂದರೆ ಅದಕ್ಕೊಂದು ಹಿಸ್ಟ್ರಿ ಅಂತ ಇರ್ತದೆ. ನಾವು ಮಾಡಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ಸ್ಗಳು ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್, ಸೊ ಆನ್ಲೈನ್ನ ಮೂಲಕ ನಮಗೆಲ್ಲ ಒಂದು ಹಿಸ್ಟ್ರಿ ಅಂತ ಒಂದು ಸಿಗ್ತದೆ, ಹೌದಾ ಅಲ್ವಾ? ಸೊ ಈ ದತ್ತಾಂಶದಿಂದ ನೀತಿ ರಚನೆಯನ್ನು ನಾವು ಸುಧಾರಿಸಬಹುದು. ಹಾಗಂದ್ರೆ ಏನು ನೀತಿ ರಚನೆ ಅಂತ ಹೇಳಿದರೆ, ಆಡಳಿತಗಾರರು ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ಒಂದು ನೀತಿ ರೂಪಕ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ ಅದನ್ನು ಪರಿಪೂರ್ಣ ರೀತಿಯಲ್ಲಿ ನಮಗೆ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸಂಶೋಧಕ ರೀತಿಯಲ್ಲಿ ಅದನ್ನು ನಾವು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಅದರ ಬೆನಿಫಿಷರೀಸ್, ಅದರಿಂದ ಎಷ್ಟು ಮಂದಿಗೆ ಲಾಭ ಪಡೆದಿದೆ, ಈ ಲಾಭದಿಂದ ಅವರಲ್ಲಿ ಏನಾದರೂ ಏಳಿಗೆ ಆಗಿದೆಯಾ. ಸೊ ಈ ಎಲ್ಲ ಆಯಾಮಗಳಲ್ಲಿ ನಮಗೆ ಸಂಶೋಧನೆಗಳನ್ನು ಕೂಡ ತ್ವರಿತಗೊಳಿಸಿ ಇದರಿಂದ ಇನ್ನಷ್ಟು ಹೊಸ ವಿಚಾರಗಳು ಅಥವಾ ಹೊಸ ರೀತಿಯ ಯೋಜನೆಗಳನ್ನು ನಿಜವಾಗಿ ತಲುಪಬೇಕಾದವರಿಗೆ ತಲುಪುವಂಥ ಪ್ರಯತ್ನಕ್ಕೆ ಇದು ನಮಗೆ ಸಹಾಯ ಆಗ್ತದೆ. ಸೊ ಈ ದತ್ತಾಂಶಗಳಿಂದ, ದತ್ತಾಂಶ ಅಂದರೆ ಡೇಟಾ, ಡೆಫಿನೆಟ್ ಆಗಿ ಸರ್ಕಾರಕ್ಕೆ ನೀತಿ ನಿರೂಪಣೆ ಮತ್ತು ನೀತಿ ರಚನೆಗೆ ಮುಂದಿನದಕ್ಕೆ ಅದು ಸಹಕಾರಿ ಆಗಲಿಕ್ಕಿದೆ. ಇನ್ನೊಂದು, ಇದು ಆರ್ಥಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ನಗದು ರಹಿತ ವಹಿವಾಟಿನಲ್ಲಿ ಖರ್ಚು ಅಧಿಕವಾಗಿರ್ತದೆ. ವಿ ಟೆಂಡ್ ಟು ಸ್ಪೆಂಡ್ ಮೋರ್. ಫಾರ್ ಎಕ್ಸಾಂಪಲ್, ನಗದು ರಹಿತ ವಹಿವಾಟಿನಿಂದಾಗಿ ಸಿಂಗಾಪುರವು ಕೂಡ ಬಹಳಷ್ಟು ಆರ್ಥಿಕ ಬೆಳವಣಿಗೆಯನ್ನು ಕಂಡಿದೆ ಅಂತ ಹೇಳುವಂಥದ್ದು. ಹೆಚ್ಚಿನ ರಾಷ್ಟ್ರಗಳು, ಫಾರ್ ಎಕ್ಸಾಂಪಲ್ ನಾರ್ವೆ ಇರ್ಬೋದು, ಸ್ವೀಡನ್ ಇರ್ಬೋದು, ಇವು ಸರಿಸುಮಾರು 80ರಿಂದ 90% ನಗದು ರಹಿತ ಆರ್ಥಿಕತೆಯ ಇಕಾನಮಿ ಕಡೆಗೆ ಅದು ಹೋಗ್ತಾ ಇದೆ. ನಾವೆಲ್ಲ ಸುಮಾರು ಬಹಳಷ್ಟು ಹಿಂದೆ ಇದ್ದೇವೆ. ಸೊ ಇದು ಒಂದು ಪ್ರಯತ್ನ. ಈಗ ನಗದು ರಹಿತ ಆರ್ಥಿಕತೆಯ ಇನ್ನು ಕೆಲವು ಅನುಕೂಲತೆಗಳು. ನಗದು ರಹಿತ ವ್ಯಾಪಾರದಿಂದ ವಹಿವಾಟುಗಳ ಪೂರ್ಣ ಇತಿಹಾಸ ನಮಗೆ ದೊರಕುತ್ತದೆ, ಹೌದಾ ಅಲ್ವಾ? ಅದಲ್ಲದೆ ವೆರಿ ಇಂಪಾರ್ಟೆಂಟ್, ಮಧ್ಯವರ್ತಿಗಳ ಹಾವಳಿಯಿಂದ ರಕ್ಷಣೆ. ಹಿಂದೆ ಅದು ನಿಜವಾದ ಬೆನಿಫಿಷರೀಸ್ಗೆ ತಲುಪಬೇಕಂತ ಹೇಳಿದರೆ ಅದು ಎಲ್ಲೋ ಮಧ್ಯದಲ್ಲಿ ಕೆಲವು ಸಲ ಅವರಿಗೆ ಸಿಗದೇ ಹೋಗುವಂಥ ಚಾನ್ಸಸ್ ಕೂಡ ಇತ್ತು. ಹಾಗೂ ಮಧ್ಯವರ್ತಿಗಳ ಹಾವಳಿಯಿಂದ ಕೆಲ ಪೋರ್ಷನ್ಗಳು ಅಥವಾ ಕೆಲ ಪ್ರಮಾಣ ಮಾತ್ರ ಅವರಿಗೆ ತಲುಪುವಂಥದ್ದಿತ್ತು. ಅದು ಆಹಾರ ಧಾನ್ಯ ಇರ್ಬೋದು, ದವಸ ಧಾನ್ಯ ಇರ್ಬೋದು, ಹಣ ಇರ್ಬೋದು, ಏನೇ ಇರ್ಬೋದು. ಈ ಹಾವಳಿ ತುಂಬಾ ಇತ್ತು. ಆದರೆ ಇವಾಗ ಹಾಗಲ್ಲ. ಡೈರೆಕ್ಟ್ ಅವರ ಅಕೌಂಟಿಗೆ ಹೋಗಿ ಅವರ ಯಾವುದೇ ಯೋಜನೆಯ ಫಲಾನುಭವಿಗಳಿಗೆ ಅದು ತಲುಪುವ ಕಾರಣ ಇಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳ ಉಪಟಳ ಕೂಡ ಇಲ್ಲದಿರುವುದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ನಗದು ರಹಿತ ಆರ್ಥಿಕತೆಯ ಅನುಕೂಲತೆಗಳು. ಇದು ನಮ್ಮ ಭಾರತೀಯ ದೃಷ್ಟಿಕೋನದಲ್ಲಿ ನಾವು ಇದನ್ನು ಅಂದಾಜು ಮಾಡುವಂಥದ್ದು. ಈಗ ನಗದು ರಹಿತ ಆರ್ಥಿಕತೆಯ ಅನಾನುಕೂಲತೆಗಳು ಏನು? ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ, ಹೌದಾ ಅಲ್ವಾ? ಒಂದು ಏನಪ್ಪ ಅಂತ ಹೇಳಿದರೆ, ನಗದು ರಹಿತ ಆರ್ಥಿಕತೆಗೆ ಡಿಜಿಟಲ್ ಸಾಕ್ಷರತೆ ಅಗತ್ಯ ಇದೆ, ಹೌದಾ ಅಲ್ವಾ? ಈಗ ಯಂಗ್ಸ್ಟರ್ಸ್ಗಳು ನಾವೆಲ್ಲ ಬಹಳಷ್ಟು ಸ್ಮಾರ್ಟ್ಫೋನ್ ಇಟ್ಕೊಂಡು ಇದನ್ನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತೇವೆ. ಆದರೆ ವಾಟ್ ಅಬೌಟ್ ದ ಓಲ್ಡ್ ಪೀಪಲ್, ವಾಟ್ ಅಬೌಟ್ ದ ಇಲಿಟ್ರೇಟ್ ಪೀಪಲ್, ವಾಟ್ ಅಬೌಟ್ ದ ಟ್ರೈಬಲ್ ಪೀಪಲ್? ಫೋನನ್ನೇ ನೋಡಿದವರ ಪರಿಸ್ಥಿತಿ ಏನು? ಸೊ ಡಿಜಿಟಲ್ ಸಾಕ್ಷರತೆ ಇದಕ್ಕೆ ಬಹಳಷ್ಟು ಮುಖ್ಯ. ಸೊ ಆಯಾಮದಲ್ಲೂ ಕೂಡ ಸರ್ಕಾರ ಚಿಂತನೆ ಮಾಡಬೇಕಾಗಿದೆ. ಇನ್ನೊಂದು ತುಂಬ ವಿಶೇಷ ಏನು ಅಂತ ಹೇಳಿದರೆ, ಸೈಬರ್ ಅಪರಾಧಗಳು, ಸೈಬರ್ ಕ್ರೈಮ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಮಂದಿ ತಮ್ಮ ಬ್ಯಾಂಕಲ್ಲಿದ್ದಂಥ ಹಣವನ್ನು ಕೂಡ ಸುಮ್ಮನೆ ಇಂಥ ಕೆಲವೆಲ್ಲ ಒಂದು ರೀತಿಯ ಏನು ಹೇಳೋದು, ಕಾಲ್ಸ್ಗಳ ಮೂಲಕ ಈ ರೀತಿ ರಿಟ್ರಿವಲ್ ಆಗಿ ಅವರು ಹಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸೊ ಸೈಬರ್ ಅಪರಾಧ ಕೂಡ ಹೆಚ್ಚಳ ಆಗ್ತಾ ಇದೆ. ನಗದು ರಹಿತ ಆರ್ಥಿಕತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದರೆ ಮೂಲಭೂತ ತಂತ್ರಜ್ಞಾನದ ಕೊರತೆ ಕೂಡ ನಮ್ಮ ದೇಶದಲ್ಲಿದೆ. ಅದನ್ನು ನಾವು ಸರಿಪಡಿಸ್ಕೊಳ್ಬೇಕಾಗ್ತದೆ. ಬ್ಯಾಂಕ್ಗಳಲ್ಲಿರ್ಬೋದು, ಅವರಿಗೆ ಬೇಕಾಗುವಂಥ ಬ್ಯಾಕಪ್ ಇರ್ಬೋದು. ATM ಅಲ್ಲಿ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ATM ಈಸ್ ನಾಟ್ ಅನ್ ಎಕ್ಸಾಂಪಲ್ ಫಾರ್ ನಗದು ರಹಿತ ವ್ಯಾಪಾರ. ಬಟ್ ಸ್ಟಿಲ್ ಕೆಲವು ಸಲ ಅಲ್ಲಿ ಕರೆನ್ಸಿ ಇಲ್ಲದೆ ಜನರು ಪರದಾಡುವಂಥದ್ದನ್ನು ಕಾಣಬಹುದು. ಸೊ ಏನೇ ಇದ್ರೂ ಕೂಡ ಬ್ಯಾಕಪ್ ಇರಬೇಕು. ಸೊ ಅಂತಹ ಒಂದು ಮೂಲಭೂತ ತಂತ್ರಜ್ಞಾನದ ಒಂದು ಅಳವಡಿಕೆ ಖಂಡಿತವಾಗಿ ಆಗಲೇಬೇಕು. ಇನ್ನು ಬ್ಯಾಂಕ್ಗಳು ನಗದು ರಹಿತ ಆರ್ಥಿಕತೆಗೆ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗುವಿಕೆಗೂ ಕೂಡ ಅವರು ತಕ್ಕಮಟ್ಟಿಗೆ ವಿಫಲತೆಯನ್ನು ನಾವು ಕಾಣಬಹುದು. ಇಟ್ ಇಸ್ ನಾಟ್ ಟೋಟಲಿ ಫುಲ್ ಫ್ಲೆಜ್ಡ್ ಲೈಕ್ ವಿ ಆರ್ ಗೋಯಿಂಗ್ ಇನ್ ಟು ಕ್ಯಾಶ್ಲೆಸ್ ಇಕಾನಮಿ. ಸೊ ಅದು ಕೂಡ ಬಲಪಡಿಸಬೇಕು. ತಂತ್ರಜ್ಞಾನಕ್ಕೆ ಸಂಬಂಧಿಸಿದಾಗ ಎಲ್ಲ ಆಯಾಮಗಳಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗುವಂಥದ್ದು, ಅಥವಾ ಅದರಿಂದ ಡಿಮೆರಿಟ್ಸೇ ಜಾಸ್ತಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ನನ್ನ ಸಾಮಾಜಿಕ ದೃಷ್ಟಿಕೋನದಲ್ಲಿ ನಾನು ಹಾಕಿರುವಂಥದ್ದು. ಈ ಕ್ಯಾಶ್ಲೆಸ್ ಇಕಾನಮಿ ಏನು ಮಾಡ್ತದೆ ಅಂತ ಹೇಳಿದರೆ, ಕೆಲವೊಮ್ಮೆ ಸಾಮಾಜಿಕ ಅಂತಕ್ರಿಯೆ
ಅಂತ್ಯಕ್ರಿಯೆ ಅಲ್ಲ, ಅಂತಃಕ್ರಿಯೆ ಮತ್ತು ಅನಾಮಧೇಯತೆಯನ್ನು ಹೆಚ್ಚಿಸ್ತದೆ. ಈಗ ಒಂದು ಬ್ಯಾಂಕಲ್ಲಿ ಹೋಗಿ ಒಂದು ಹಣ ಡ್ರಾ ಮಾಡುವುದು ಅಂತ ಹೇಳಿದರೆ ಐ ನೋ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್, ಬಟ್ ಅಲ್ಲಿ ಹೋಗಿ ಅವರು ಅಕೌಂಟೆಂಟ್ ಅವ್ರು ಎಲ್ಲರದ್ದು ಒಂದು ಪರಿಚಯ ಆಗ್ತದೆ, ಬ್ಯಾಂಕ್ನಲ್ಲಿರುವವ್ರದ್ದು ಯಾರಿಗಾದರೂ ಇದ್ರೆ. ಇವಾಗ ನೋಡಿ, ನಾವು ಕಂಪ್ಯೂಟರ್ ಮುಂದೆ ಕೂತು ನಮ್ಮ ಎಲ್ಲ ಪರ್ಚೇಸಿಂಗ್ ಇರ್ಬೋದು ಅಥವಾ ಎಲ್ಲ ವಹಿವಾಟುಗಳನ್ನು ಮಾಡುವ ಕಾರಣ ಎಲ್ಲೋ ಒಂದು ರೀತಿ ಸೋಷಿಯಲ್ ಇಂಟರಾಕ್ಷನ್ ವಿಲ್ ಲೆಸನ್. ಅದೇ ರೀತಿ ಅನಾನಿಮಿಟಿ ಇನ್ಕ್ರೀಸ್ ಆಗ್ತದೆ. ನಮಗೆ ಯಾರು ಏನು ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲಿ ನಮ್ಮ ಬ್ಯಾಂಕ್ದ ಮ್ಯಾನೇಜರ್ ಯಾರು ಬಂದಿದ್ದಾರೆ ಹೋಗಿದ್ದಾರೆ ನಮ್ಗೆ ಗೊತ್ತೇ ಇಲ್ಲ, ವಿ ಹಾರ್ಡ್ಲಿ ಗೋ ಟು ದ ಬ್ಯಾಂಕ್. ಸೊ ಹಾಗಾಗಿ ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತದೆ. ಸೊ ಅದನ್ನು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ನಾವೇನಾದರೂ ಮಾಡ್ಕೊಬೇಕಾಗ್ತದೆ. ಸೊ ಹಾಗಾಗಿ ಇದು ನಗದು ರಹಿತ ಆರ್ಥಿಕತೆಯ ಅನಾನುಕೂಲತೆಗಳು. ಓಕೆ, ನೆಕ್ಸ್ಟ್ ಈಗ ಕನ್ಕ್ಲೂಷನ್ಗೆ ಬರುವ. ಸೊ ಕನ್ಕ್ಲೂಷನ್ಗೆ ಬರುವಾಗ ಅಲ್ಲಿ ನೀವು ಬಾಡಿ ಆಫ್ ದ ಇದರಲ್ಲಿ ಅಂದರೆ ಆ ಪ್ಯಾರಾಗ್ರಾಫ್ ವೈಸಲ್ಲಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಕಡೆಗೆ ಹೆಚ್ಚು ಗಮನ ಹರಿಸೋದ್ರಿಂದ ಭವಿಷ್ಯ ಭಾರತದ ನಿರೀಕ್ಷೆಗಳು ಅಂತ ಹೇಳುವಂಥ ಪಾಯಿಂಟ್ಗೆ ನೀವಿಲ್ಲಿ ಸ್ವಲ್ಪ ಒತ್ತು ಕೊಡಬೇಕಾಗ್ತದೆ. ಸೊ ಭಾರತೀಯ ಆರ್ಥಿಕತೆಯು ಹೆಚ್ಚಾಗಿ ಭೌತಿಕ ನಗದು ವಹಿವಾಟು ಚಾಲಿತವಾಗಿದೆ. ಆದರೆ ಭಾರತದಲ್ಲಿ ನಗದು ರಹಿತ ಆರ್ಥಿಕತೆಯನ್ನು ತರಲು ಭಾರತ ಸರ್ಕಾರ ಈಗ ಬಹಳಷ್ಟು ಅನೇಕ ಉಪಕ್ರಮಗಳನ್ನೆಲ್ಲ ಕೈಗೊಂಡಿದೆ. ಬ್ಯಾಂಕಿಂಗ್ ವಿಭಾಗಗಳಿಗೆ ಪ್ರವೇಶವನ್ನು ಸಕ್ರಿಯಗೊಳಿಸುವುದು ಮತ್ತು ಆನ್ಲೈನ್ ಸಂಪರ್ಕವು ನಗದು ರಹಿತವಾಗಿರಲು ಒಂದು ಪೂರ್ವ ಸಿದ್ಧತೆಯ ಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕಾಗಿದೆ. ಹಾಗಾಗಿ ಆ ಒಂದು ಏನು ಹೇಳೋದು, ಪ್ರಿಡಿಟರ್ಮಿಂಡ್ ಆಗಿರುವಂಥ ಕೆಲವೆಲ್ಲ ಒಂದು ಅವಶ್ಯಕತೆಗಳನ್ನು ಮಾಡಿದರೆ ಮಾತ್ರ ಭವಿಷ್ಯ ಭಾರತದ ಈ ಒಂದು ನಗದು ರಹಿತ ಆರ್ಥಿಕತೆಗೆ ಸಂಬಂಧಿಸಿದ ಕನಸನ್ನು ಉತ್ತಮ ರೀತಿಯಲ್ಲಿ ನನಸಿಪಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ಅದು ಫ್ಲಾಪ್ ಆಗುವಂಥ ಚಾನ್ಸಸ್ಸೇ ಇದೆ. ಹಾಗಾಗಿ ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರುವ ಹಾಗೆ ಜನ್ಧನ್ ಖಾತೆಯನ್ನು ತೆರೆಯೋದಿರ್ಬೋದು. ಹಾಗೆ ಇವತ್ತು ಅನೇಕ ಅಭಿವೃದ್ಧಿ ಯೋಜನೆಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಆಧಾರ್ ಮತ್ತು DBT ಮೂಲಕ ಲಿಂಕ್ ಮಾಡಿ ಅದರ ಹತ್ರ ಅಂದರೆ ನಗದು ರಹಿತ ಆರ್ಥಿಕತೆಯತ್ತ ಕೊಂಡೋಗುವಂಥ ಇದೊಂದು ಪ್ರಮುಖ ಹೆಜ್ಜೆಗಳು ಅಂತ ನಾವು ಹೇಳ್ಬೋದು. ಸೊ ನೀವು ಕನ್ಕ್ಲೂಡ್ ಮಾಡ್ಬೋದು. ಸೊ ಎಲ್ಲ ಸಾಧಕ ಬಾಧಕಗಳನ್ನು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡಿ ಬಾಧಕಗಳಿಗೆ ಸಂಬಂಧಿಸಿದಾಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮತ್ತೆ ನಾವು ಈ ಒಂದು ಕ್ಯಾಶ್ಲೆಸ್ ಇಕಾನಮಿ ಕಡೆಗೆ ನಮ್ಮ ಪ್ರಯತ್ನವನ್ನು ಇನ್ನಷ್ಟು ಸ್ವಲ್ಪ ತ್ವರಿತಗೊಳಿಸಿದರೆ ಮಾತ್ರ ಇದು ಭಾರತದಂಥ ಈ ಒಂದು ಬಹುವೈವಿಧ್ಯತೆ ದೇಶದಲ್ಲಿ ಅದು ಸಫಲತೆಯನ್ನು ಪಡ್ಕೊಳ್ಬೋದು. ಇಲ್ಲದಿದ್ದರೆ ತುಸು ಕಷ್ಟ ಆಗ್ಬೋದು. ಸೊ ಆ ರೀತಿಯ ಎಂಡಿಂಗನ್ನು ನೀವು ಬ್ಯೂಟಿಫುಲ್ ಆಗಿ ಎಂಡ್ ಮಾಡಬೇಕು. ಸೊ ಇದು ನಗದು ರಹಿತ ಆರ್ಥಿಕತೆಗೆ ಸಂಬಂಧಿಸಿದ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದ ಒಂದು ವಿಷಯ. ಯಾಕಂದರೆ ಇದು ಪ್ರಚಲಿತ ಅಂದರೆ ಕರೆಂಟ್ ಆಸ್ಪೆಕ್ಟ್ಸ್ಗೆ ಸಂಬಂಧಿಸಿದ ಇಶ್ಯೂ ಆಗಿರುವ ಕಾರಣ ಡೆಫಿನೆಟಲ್ಲಿ ಇದನ್ನು ಕೇಳುವಂಥ ಸಾಧ್ಯತೆಗಳು ಜಾಸ್ತಿ. ಈಗ ಇದೇ ಮಾದರಿಯಲ್ಲಿ ಅಂದರೆ ಈ ಟಾಪಿಕ್ ಮೇಲೇ ಈ ಪ್ರಬಂಧವನ್ನು ಇನ್ನೂ ಯಾವ ರೀತಿಯಲ್ಲಿ ಕೇಳ್ಬೋದು? ನಗದು ರಹಿತ ಆರ್ಥಿಕತೆಯ ಭವಿಷ್ಯ, ನಗದು ರಹಿತ ಆರ್ಥಿಕತೆಯ ಸಾಧಕ ಬಾಧಕಗಳು, ಭಾರತಕ್ಕೆ ನಗದು ರಹಿತ ಆರ್ಥಿಕತೆಯು ಒಂದು ವರದಾನವೇ ಅಥವಾ ಶಾಪವೇ? ಸೊ ಹೀಗೂ ಕೂಡ ಕೇಳಬಹುದು. ಸೊ ಎಲ್ಲದಕ್ಕೂ ಈ ಪ್ಯಾಟರ್ನಲ್ಲಿ ಸ್ವಲ್ಪ ಆಚೆ ಈಚೆ ಮಾಡಿ ಬ್ಯಾಲೆನ್ಸ್ ಮಾಡಿ ಬರ್ಕೊಂಡ್ರೆ ಪಾಯಿಂಟ್ಸ್ಗಳನ್ನು ಬೇಕಾದ ರೀತಿಯಲ್ಲಿ ಹೈಲೈಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ 20 ಮಾರ್ಕಲ್ಲಿ 15, 16 ಹೀಗೆ ತೆಗೆಯುವಂಥ ಚಾನ್ಸಸ್ ಇರ್ತದೆ. ಸೊ ಈ ರೀತಿ ಎಫೆಕ್ಟಿವ್ ಆಗಿ ಕಾಣಬೇಕಂತ ಹೇಳಿದರೆ ಸ್ವಲ್ಪ ಅಟ್ಲೀಸ್ಟ್ 1 ನಿಮಿಷದ ಪ್ಲಾನಿಂಗ್ ನಿಮಗೆ ಬೇಕಾಗ್ತದೆ. ಸೊ ಪ್ಲಾನಿಂಗ್ ಬೇಕು ಅಂತ ಹೇಳಿದರೆ ಆ ಕಾನ್ಸೆಪ್ಟ್ ಮೇಲೆ ನಿಮಗೆ ಸರಿಯಾದ ಹಿಡಿತ ಕೂಡ ಬೇಕಾಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಈ ಒಂದು ಮಾದರಿ ಪ್ರಬಂಧ ವಿಷಯಕ್ಕೆ ಸಂಬಂಧಿಸಿದ ನಂತರ ಈಗ PSI ಪರೀಕ್ಷೆಗೆ ಸಂಬಂಧಿಸಿದ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಬಹು ಆಯ್ಕೆ ಆಧಾರಿತ ಪ್ರಶ್ನೆಗಳು. ಇಸ್ ಇಟ್ ಕ್ಲಿಯರ್? ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಇತ್ತೀಚೆಗೆ ಸುದ್ದಿಯಾಗುತ್ತಿದ್ದ ಓಂಕಾರೇಶ್ವರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? 4 ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಅದು ಆಪ್ಷನ್ ಬಿ, ದಟ್ ಈಸ್ ಮಧ್ಯಪ್ರದೇಶ್. ಸೊ ವಿಶ್ವದ ಅತಿ ದೊಡ್ಡ ತೇಲುವ ಸೌರಶಕ್ತಿ ಯೋಜನೆಯನ್ನು ಮಧ್ಯಪ್ರದೇಶದ ನರ್ಮದಾ ನದಿಯ ಓಂಕಾರೇಶ್ವರ ಅಣೆಕಟ್ಟಿನಲ್ಲಿ ನಿರ್ಮಿಸಲಿಕ್ಕೆ ಅದನ್ನು ನಿರ್ಧರಿಸಲಾಗಿದೆ. ಸರಿಸುಮಾರು 600 ಮೆಗಾವಾಟ್ ಸ್ಥಾವರವನ್ನು ನಿರ್ಮಿಸುವ 3000 ಕೋಟಿ ವೆಚ್ಚದ ಈ ಯೋಜನೆಯು 2022-23 ವೇಳೆಗೆ ವಿದ್ಯುತ್ ಉತ್ಪಾದನೆಯನ್ನು ಆರಂಭಿಸಲಿಕ್ಕಿದೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ಮಧ್ಯಪ್ರದೇಶದಲ್ಲಿ ಇರುವಂಥ ಓಂಕಾರೇಶ್ವರ ಅಣೆಕಟ್ಟು. ಎರಡನೇ ಕ್ವೆಶ್ಚನ್ ನೋಡಿ: ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಕೊಚ್ಚಿ ಮಂಗಳೂರು ನೈಸರ್ಗಿಕ ಅನಿಲ ಪೈಪ್ಲೈನ್ ಅನ್ನು ಯಾವ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ನಿರ್ಮಿಸಿದೆ? ಸೊ ಇಲ್ಲಿ 3 ಆಪ್ಷನ್ಸ್ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಗೇಲ್. ಗೇಲ್ ಅಂತ ಹೇಳಿದರೆ ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್. ಸೊ ಕೇರಳದ ಕೊಚ್ಚಿ ಮತ್ತು ಕರ್ನಾಟಕದ ಮಂಗಳೂರಿನ ನಡುವೆ ಸರಿಸುಮಾರು 450 ಕಿಲೋಮೀಟರ್ ಉದ್ದದ ನೈಸರ್ಗಿಕ ಅನಿಲ ಪೈಪ್ಲೈನ್ ಅನ್ನು ಗೇಲ್ ಇಂಡಿಯಾ, ದಟ್ ಈಸ್ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ನಿರ್ಮಿಸಿದೆ. ಇದು ಕೂಡ 3000 ಕೋಟಿ ವೆಚ್ಚದ ಈ ಯೋಜನೆಯನ್ನು ವಾಣಿಜ್ಯ ಕಾರಣಗಳಿಗಾಗಿ ಭಾರತದ ಪ್ರಧಾನಮಂತ್ರಿಯವರು ಕಳೆದ ಡಿಸೆಂಬರ್ನಲ್ಲಿ ಅದನ್ನು ಉದ್ಘಾಟಿಸಿದ್ದಾರೆ. ಈ ಪೈಪ್ಲೈನ್ ದಿನಕ್ಕೆ 12 ಮಿಲಿಯನ್ ಮೆಟ್ರಿಕ್ ಸ್ಟ್ಯಾಂಡರ್ಡ್ ಘನಮೀಟರ್ಗಳ ಸಾಗಾಣಿಕೆ ಸಾಮರ್ಥ್ಯವನ್ನದು ಹೊಂದಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಮೆಲಿಪೋನಿಕಲ್ಚರ್ ಎಂದರೆ ಏನು? ಇಲ್ಲಿ ಆಪ್ಷನ್
ಬಿ ಇಸ್ ಅ ರೈಟ್ ಆನ್ಸರ್. ಕುಟುಕು ರಹಿತ ಜೇನು ಕೃಷಿ. ಸೊ ಕುಟುಕು ರಹಿತ ಜೇನುಹುಳ ಸಾಕಣೆಗೆ ಸಂಬಂಧಿಸಿದಾಗೆ ಕಾಸರಗೋಡಿನಲ್ಲಿ ಪ್ರಧಾನ ಕಚೇರಿಯಾಗಿರುವ ಕರ್ಷಕ ವಿದ್ಯಾಪೀಠಂ, ಇದು ರೈತ ವಿಶ್ವವಿದ್ಯಾನಿಲಯವು ಚಂಪೇರಿಯಲ್ಲಿ ಮೆಲಿಪೋನಿಕಲ್ಚರ್ ಯೋಜನೆಯನ್ನು ಆರಂಭಿಸಿದೆ. ಸೊ ಮೆಲಿಪೋನಿಕಲ್ಚರ್ ಅಂತ ಹೇಳಿದರೆ ಕುಟುಕು ರಹಿತ ಜೇನುಹುಳಗಳ ಸಾಕಣೆ. ಸೊ ಸರಿಸುಮಾರು ಇದರ ಬಗ್ಗೆ 4 ತಿಂಗಳ ತರಬೇತಿ ಕೋರ್ಸನ್ನು ಕೊಡಲಿಕ್ಕಿದ್ದು ರೈತರಿಗೆ, ಹಾಗೂ ಅವರಿಗೆ ಅದರಲ್ಲಿ ಟ್ರೈನಿಂಗ್ ಕೊಟ್ಟು ಆನಂತರ ಇದನ್ನು ಅಂದರೆ ಈ ಕೃಷಿಯ ಮೂಲಕ ಅವರಿಗೆ ಒಂದು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವರಿಗೆ ಸಹಾಯ ಮಾಡ್ತದೆ. ಇತ್ತೀಚೆಗೆ ಬ್ಲೂಮ್ಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ ಪ್ರಕಾರ ಯಾವ ಉದ್ಯಮಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಹೇಳುವಂಥ ಪ್ರಶ್ನೆಗೆ ಕರೆಕ್ಟ್ ಉತ್ತರ ನಿಮಗೆಲ್ಲ ಗೊತ್ತಿರುವ ಹಾಗೆ ಇಟ್ ಈಸ್ ಎಲಾನ್ ಮಸ್ಕ್. ಸೊ ನಿಮಗೆ ಇವರ ಬಗ್ಗೆ ಗೊತ್ತಿದೆ, ಅವರು ಬಹಳಷ್ಟು ಟೆಸ್ಲಾ, ಸ್ಪೇಸ್ ಎಕ್ಸ್ ಇದಕ್ಕೆ ಸಂಬಂಧಿಸಿದ ಅವರು ಈಸ್ ಅ ಫೌಂಡರ್ ಆ್ಯಂಡ್ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಹೇಳುವಂಥ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದು ಮಾಡುತ್ತಿದ್ದ ಖಾದಿ ಪ್ರಕೃತಿ ಎಂದರೇನು? ಸೊ ಖಾದಿ ಪ್ರಕೃತಿ ಅಂದರೆ ಏನು? ಸೊ ಇಲ್ಲಿ ಕೂಡ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. ಇದೊಂದು ಪೇಂಟ್. ಖಾದಿ ಪ್ರಕೃತಿ ಅಂತ ಹೇಳಿದರೆ ಅದು ಯಾವುದೇ ಉಡುಗೆ ತೊಡುಗೆ ಅಥವಾ ಫ್ಯಾಬ್ರಿಕ್ ಸ್ಯಾನಿಟೈಸರ್ ಏನೂ ಅಲ್ಲ, ಬಟ್ ಇಟ್ ಈಸ್ ಅ ಪೇಂಟ್. ಸೊ ಇದೇನಿದು ವಿಶೇಷವಾಗಿ ಪೇಂಟ್ ಅಂತ ಹೇಳಿದರೆ ಇದು ಕೂಡ ಅಷ್ಟೇ. ಖಾದಿ ಪ್ರಾಕೃತಿಕ ಅಂದರೆ ಖಾದಿ ಆಯೋಗ ಅಥವಾ ಗ್ರಾಮೋದ್ಯೋಗ ಆಯೋಗದಿಂದ ಅಭಿವೃದ್ಧಿಪಡಿಸಲಾಗಿರುವಂಥ ಇದು ಮೊದಲ ನೈಸರ್ಗಿಕ ಬಣ್ಣದ ಒಂದು ಉತ್ಪತ್ತಿಯಾಗಿದೆ ಅಥವಾ ಉತ್ಪನ್ನವಾಗಿದೆ. ಪ್ರಾಕೃತಿಕ ಬಣ್ಣ, ಯು ಅಂಡರ್ಸ್ಟುಡ್. ಇದು ಪರಿಸರ ಸ್ನೇಹಿಯಾಗಿದ್ದು ವಿಷಕಾರಿ ಅಲ್ಲದಂಥ ಒಂದು ಬಣ್ಣ ಆಗಿದೆ. ಅದಲ್ಲದೆ ಇದು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಕೂಡ ಹೊಂದಿದೆ. ಕೆಲವು ಸಲ ಪೇಂಟ್ಗಳು ಹೆಚ್ಚಾಗಿ ಫಂಗಸ್ ಹಿಡಿಯೋದು ಅಥವಾ ಬೂಸ್ಟ್ ಹಿಡಿಯೋದು ಈ ರೀತಿಯೆಲ್ಲ ಆಗ್ತದೆ, ಹೌದಾ ಅಲ್ವಾ? ಬಟ್ ಇದು ಅದರ ಆ ವಿರೋಧಿ ಗುಣಗಳನ್ನು ಹೊಂದಿದೆ. ಸೊ ಹಾಗಾಗಿ ಇದು ಬಹು ಬಾಳಿಕೆ ಬರುವಂಥ ಪೇಂಟ್ ಅಂತ ಹೇಳ್ಬೋದು. ಈ ಬಣ್ಣವು ಯಾಕೆ ಪ್ರಾಕೃತಿಕ ಬಣ್ಣ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಅಂದರೆ ನ್ಯಾಚುರಲ್ ಆಗಿರುವಂಥ ಪೇಂಟ್ ಅಂತ ಹೇಳಿದರೆ ಇದು ಹಸುವಿನ ಸೆಗಣಿಯಿಂದ ಅದನ್ನು ಮಾಡಿರುವಂಥದ್ದು, ಹಾಗೂ ಇದರ ಮುಖ್ಯ ಘಟಕಾಂಶವಾಗಿದ್ದು ಆಧರಿಸಿದೆ ಯಾವುದು? ಹಸುವಿನ ಸೆಗಣಿ. ಓಕೆ, ಹಾಗೂ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಿಂದ ಕೂಡ ಇದು ಪ್ರಮಾಣೀಕರಿಸಲಾಗಿದೆ. ಸೊ ಹಾಗಾಗಿ ಈ ಒಂದು ಖಾದಿ ಪ್ರಕೃತಿ ಅಂತ ಹೇಳಿದರೆ ಬೇಸಿಕಲಿ ಇಟ್ ಈಸ್ ಅ ಪೇಂಟ್. ಮನೆಗೆ ಗೋಡೆಗಳಿಗೆಲ್ಲ ಬಳಸುವಂಥ ಒಂದು ಪೇಂಟ್. ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಇದು ಅಭಿವೃದ್ಧಿಪಡಿಸಲಾಗಿರುವಂಥದ್ದು. ಓಕೆ, ಇನ್ನೊಂದು ಪ್ರಶ್ನೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಆಪರೇಷನ್ ಸರ್ದ್ ಹವಾ, ಇದನ್ನು ಯಾವ ಸಂಸ್ಥೆಯು ಆಯೋಜಿಸ್ತದೆ? ಸರ್ದ್ ಹವಾ ಅಂತ ಹೇಳಿದ್ರೆ ಒಂಥರ ಚಳಿಗಾಲಿ ಅಂತ ಹೇಳಿ ಅರ್ಥ. ಸೊ ಇಲ್ಲಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಸೊ ಇತ್ತೀಚೆಗೆ ಗಡಿ ಭದ್ರತಾ ಪಡೆಯು ಬೇಸಿಗೆ ಕಾಲದಲ್ಲಿ ಕಾರ್ಯಾಚರಣೆಯನ್ನು ಗರಂ ಹವಾ ಅಂತ ಹೇಳಿಬಿಟ್ಟು ಹಾಗೂ ಪ್ರತಿ ಚಳಿಗಾಲದ ಅವಧಿಯಲ್ಲಿ ಸರ್ದ್ ಹವಾ ಅಂತ ಹೇಳಿ ಅದನ್ನು ಆಯೋಜಿಸ್ತದೆ. ಸೊ ಮುಖ್ಯವಾಗಿ ಈ ಆಪರೇಷನ್ ಅನ್ನು ಪ್ರಾರಂಭಿಸುವ ಉದ್ದೇಶ ಇಷ್ಟೇ, ಗಡಿ ಭಾಗದಲ್ಲಿ, ಅದು ಕೂಡ ರಾಜಸ್ಥಾನದ ಗಡಿ ಭಾಗದಲ್ಲಿ, ಎಲ್ಲಿ ಅದು ಪಾಕಿಸ್ತಾನಕ್ಕೆ ಗಡಿಯಾಗಿ ಅದು ಆ ಭಾಗದಲ್ಲಿ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಈ ಒಂದು ಕಾರ್ಯಾಚರಣೆಯು ಹೊಂದಿದೆ. ಅಂಡರ್ಸ್ಟುಡ್? ಸೊ ಬೇಸಿಕಲಿ ಸರ್ದ್ ಹವಾ, ಗರಂ ಹವಾ ಅಂತ ಹೇಳುವಂಥ ಕಾರ್ಯಾಚರಣೆ ನಮ್ಮ BSFನವರು ಗಡಿ ರಕ್ಷಣೆಗೆ ಸಂಬಂಧಿಸಿದಾಗೆ ಅವರು ಹೊರತರುವಂಥ ಒಂದು ಕಾರ್ಯಾಚರಣೆ ಬೇಸಿಕ್ ಆಗಿ. ಸೊ ಇದಿಷ್ಟು ಇವತ್ತಿನ ಈ ಒಂದು PSI ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಒಂದು ಪ್ರಬಂಧಕ್ಕೆ ಸಂಬಂಧಿಸಿದ ಒಂದು ಪ್ರಿಪರೇಷನ್ ಯಾವ ರೀತಿಯಾಗಿ ನಾವು ಸ್ಟಾರ್ಟ್ ಮಾಡಬೇಕು ಎಫೆಕ್ಟಿವ್ ಆಗಿ ತೋರ್ಪಡಿಸಲಿಕ್ಕೆ ಅಂತ ಹೇಳಿಬಿಟ್ಟು ಆ ಆಯಾಮದಲ್ಲೂ ಕೂಡ ನಾನು ರೆಡಿ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಕೆಲ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೇನೆ, ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ್ದು. ಸೊ ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ದ ಕ್ಲಾಸ್. ಯಾರೆಲ್ಲ ಸಮರ್ಥ ಭಾರತ್ ಯೂಟ್ಯೂಬ್ ಚಾನಲ್ಗೆನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಅದಲ್ಲದೆ ಹಿಂದೂ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಆ ಒಂದು ಅನಾಲಿಸಿಸ್ ಏನಿದೆ ಅಥವಾ MCQs ಏನಿದೆ ಅದನ್ನು ಕೂಡ ಸದ್ಯದಲ್ಲೇ ಹಾಕ್ತೇನೆ. ಅದನ್ನು ಎಲ್ಲೂ ಕೂಡ ಸ್ಟಾಪ್ ಮಾಡೋದಿಲ್ಲ ನಾನು. ಸೊ ಕಾಲಾವಕಾಶ ಸ್ವಲ್ಪ ಕಡಿಮೆ ಇದ್ದ ಕಾರಣ ಐ ಕುಡಂಟ್ ಗೋ ಅಬೌಟ್ ಇಟ್. ಸೊ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಹೆಲ್ಪ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನೂ ಬಹಳಷ್ಟು ಇಂಥದೇ ಪ್ಯಾಟರ್ನಲ್ಲಿ ನಿಮಗೆ ಇಷ್ಟ ಆದರೆ ಇದೇ ಥರ ಕ್ಲಾಸಸ್ಗಳನ್ನು ಮುಂದಿನ ದಿನಗಳಲ್ಲಿ, ಅಂದರೆ ಪರೀಕ್ಷೆ ಬಹಳಷ್ಟು ಹತ್ತಿರ ಬರುವ ಕಾರಣ ಈ ಪ್ಯಾಟರ್ನಲ್ಲಿ ಮುಂದುವರಿಸ್ಕೊಳ್ಬೋದು ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಕ್ಲಾಸ್. ಹ್ಯಾವ್ ಎ ವೆರಿ ನೈಸ್ ಡೇ ಆ್ಯಂಡ್ ಟೇಕ್ ಕೇರ್. ಗುಡ್ ಲಕ್ ಫಾರ್ ಯೋರ್ ಪ್ರಿಪರೇಷನ್ಸ್.